ಅವಶ್ಯಕತೆ ಇದ್ದಾಗ ಬಳಸ್ಬೋದು, ಅವಶ್ಯಕತೆ ಇದ್ದಾಗ ಕ್ಲೋಸ್ ಆಗಿರೋದು, ಅವಶ್ಯಕತೆ ಮುಗಿದ ಮೇಲೆ ದೂರ ತಳ್ಳಿಯೋದು. ಸೊ ಯಾವತ್ತೂ ಹಂಗೆ ಮಾಡಬಾರ್ದು. ಈಗ ಅವ್ನ ಕಡೆ ಒಂದು ಕೆಲಸ ಇರುತ್ತೆ ನಿಂದು ಇವತ್ತು. ಸೊ ಇವತ್ತೊಂದು ಮೇನ್ ಪಾಯಿಂಟ್ ಒಂದು ಕೆಲಸ ಇರುತ್ತೆ. ಸೊ ಆ ಕೆಲಸ ಮುಗಿದ ಮೇಲೆ ಸೊ ಹೆಂಗೆ ಕ್ಲೋಸ್ ಆಗಿದ್ರೆ ಹಂಗೆ ಕ್ಲೋಸ್ ಆಗಿರ್ಬೇಕು. ಸೊ ಅವಶ್ಯಕತೆ ಆ ಕೆಲಸ ಮುಗಿತಪ್ಪ ಅಂತಂತಂದ್ರೆ ಬಿಟ್ಬಿಡ್ಬಾರ್ದು. ಓಕೆನಾ? ಇನ್ನು ಕೆಲಸ ಮುಗಿತಿನ್ನ ನೀ ಯಾರೋ ನಾ ಯಾರೋ ನೋಡೇನು ಹಂಗೆ ಅನ್ಬಾರ್ದು ಗೈಸ್. ಇವಾಗ ನಿಂದು ನೀ ಲಾಭ ನೋಡ್ಕೊಂಡು ಸೊ ಅವನ ಕಡೆ ಇವತ್ತು ಕೆಲಸ ಐತಿ, ಕೆಲಸ ಮುಗಿಸ್ಕೊಂಡು ನಿಂದು ನೀ ಲಾಭ ತಕ್ಕೊಂಡು ಸೊ ನೀ ದೂರ ಆಗಿಬಿಟ್ಟೆ ಅಂತಂದ್ರೆ ಇಂಥವ್ರು ಇದಾರ ಅನಿಸ್ತೈತೆ ಅವಂಗೆ, ಒಬ್ಬ ಸೈಡ್ ಇರೋಂಗೆ. ಸೊ ನೀ ಹಂಗೆ ಮಾಡ್ತಿ ಕರೆ. ಸೊ ನಿನ್ನ ಲಾಭ ನೀ ತಕ್ಕೊಂಡು ಅವಶ್ಯಕತೆ ಇದ್ದಾಗ ಯೂಸ್ ಮಾಡ್ಕೊಂಡು ಅವ್ರನ್ನ ಅವಶ್ಯಕತೆ ಮುಗಿದ ಮೇಲೆ ಮರ್ತು ಬಿಡೋದು ಅವ್ರನ್ನ. ನೀ ಯಾರು ಚೀಪ್ತನ ಅಂತಾರೆ ಅದಕ್ಕೆ, ಏನು ಚೀಪು ಚಿಲ್ಲರ್ ಅಂತಾರೆ ಅದಕ್ಕೆ. ಕುಲಾನ ಮಾತಾಡ್ತೀನಿ. ಸೊ ಚೀಪು ಚಿಲ್ಲರ್ ಅಂತಾರೆ ಅದಕ್ಕೆ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ ಗೈಸ್, ಬನ್ರಿ. ಸೊ ಗೈಸ್ ಏನಪ್ಪ ಇವತ್ತಿನ ಕಂಟೆಂಟ್ ಅಂತಂದ್ರೆ ಸೊ ಸೀದಾ ಮ್ಯಾಟ್ರಿಗೆ ಹೋಗೋಣ. ಸೊ ಸೀದಾ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಅವಶ್ಯಕತೆ ಮುಗಿದ ಮೇಲೆ ಮನುಷ್ಯನನ್ನೇ ಮರೆತು ಬಿಡ್ತಾರೆ ಅಂತೇಳಿ ಕಂಟೆಂಟ್. ಸೊ ಅದರ ಬಗ್ಗೆ ನೋಡೋಣ ಬನ್ನಿ ಗೈಸ್. ಇವಾಗ ನೋಡಿ, ಸೊ ಯಾವುದಾದ್ರು ಮನುಷ್ಯ ಒಬ್ಬನ ವ್ಯಕ್ತಿನ ಹಚ್ಕೊಂಡಿದೆ ಅಂದರೆ ಸೊ ಒಬ್ಬನ ವ್ಯಕ್ತಿನ ಕೂಡ ಕ್ಲೋಸ್ ಆಗಿದ್ರೆ ಅಂತಂದ್ರೆ ಸೊ ಹಂಗೆ ಲೈಫ್ ಲಾಂಗ್ ಕ್ಲೋಸ್ ಆಗಿರ್ಬೇಕು. ಸೊ ಬಟ್ ನಿಂದು ಕೆಲಸ ಮುಗಿದ್ಮೇಲೆ ಅವ್ನು ದೂರ ತಳ್ಳಿ ಬಿಡಬಾರ್ದು ಅಂತ ನಾನು ನಿಮ್ಗೆ ಹೇಳತ್ತೀನಿ. ಸೊ ಏನಪ್ಪ ಗೈಸ್ ಅಂತಂದ್ರೆ ಇದ್ರಾಗ ಅರ್ಥ ಏನಂತಂದ್ರೆ ಸೊ ಅವ್ನ ಕಡೆ ಇವತ್ತು ಕೆಲಸ ಇರ್ತೈತೆ, ಅವ್ನ ಕೆಲಸ ಮುಗಿಸ್ಕೊಂಡು ಅವ್ನು ಮರೆತು ಬಿಡೋದು, ಸೊ ಅವ್ನು ದೂಡಿ ಬಿಡೋದು ಕೆಳಗೆ. ಹಂಗೆ ಮಾಡ್ತಾವ್ರೆ ಈಗಿನ ಜನರು, ಹೌದಲ್ವಾ? ಯಾವಾಗಲೂ ಹಂಗೆ ಮಾಡಬಾರ್ದು ಗೈಸ್. ಯಾವತ್ತೂ ಅವಶ್ಯಕತೆ ಇದ್ದಾಗ ಬಳಸ್ಬೋದು, ಅವಶ್ಯಕತೆ ಇದ್ದಾಗ ಕ್ಲೋಸ್ ಆಗಿರೋದು, ಅವಶ್ಯಕತೆ ಮುಗಿದ ಮೇಲೆ ದೂರ ತಳ್ಳಿಯೋದು. ಸೊ ಯಾವತ್ತೂ ಹಂಗೆ ಮಾಡಬಾರ್ದು. ಸೊ ಅದು ಮನುಷ್ಯತ್ವ ಅಲ್ಲ. ಸೊ ಯಾವತ್ತೂ ಹಂಗೆ ಮಾಡಬಾರ್ದು. ಸೊ ಕ್ಲೋಸ್ ಆಗಿರಲ್ಲ. ಸೊ ಅವಶ್ಯಕತೆ ಇದ್ದಾಗ ಮಾತ್ರ ಯಾಕೆ ಕ್ಲೋಸು, ಅವಶ್ಯಕತೆ ಮುಗಿದ ಮೇಲೂ ಕ್ಲೋಸ್ ಆಗಿರಲ್ಲ. ಸೊ ಲೈಫ್ ಲಾಂಗ್ ಹಂಗೆ ಇರ್ಬೇಕಲ್ಲ. ಸೊ ಅದು ವ್ಯಾಲ್ಯೂ ಅಂತಾರೆ, ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಸೊ ಅವಶ್ಯಕತೆ ಮುಗಿದ ಮೇಲೆ ದೂರ ತಳ್ಳೋದು, ನಾವು ಯಾರನ್ನ ಅನ್ನೋಂಗೆ ಇರೋದು, ಹಂಗೆ ಮಾಡಬಾರ್ದು ಗೈಸ್. ದಟ್ಸ್ ಗುಡ್. ಈಗ ಅವ್ನ ಕಡೆ ಒಂದು ಕೆಲಸ ಇರುತ್ತೆ ನಿಂದು ಇವತ್ತು. ಸೊ ಇವತ್ತೊಂದು ಮೇನ್ ಪಾಯಿಂಟ್ ಒಂದು ಕೆಲಸ ಇರುತ್ತೆ. ಸೊ ಆ ಕೆಲಸ ಮುಗಿದ ಮೇಲೆ ಸೊ ಹೆಂಗೆ ಕ್ಲೋಸ್ ಆಗಿದ್ರೆ ಹಂಗೆ ಕ್ಲೋಸ್ ಆಗಿರ್ಬೇಕು. ಸೊ ಅವಶ್ಯಕತೆ ಆ ಕೆಲಸ ಮುಗಿತಪ್ಪ ಅಂತಂತಂದ್ರೆ ಬಿಟ್ಬಿಡ್ಬಾರ್ದು. ಓಕೆನಾ? ಇನ್ನು ಕೆಲಸ ಮುಗಿತಿನ್ನ ನೀ ಯಾರೋ ನಾ ಯಾರೋ ನೋಡೇನು ಹಂಗೆ ಅನ್ಬಾರ್ದು ಗೈಸ್. ಹಂಗಂದ್ರೆ ಅದು ಉಪಯೋಗ ಅಲ್ಲ, ಮನುಷ್ಯತ್ವನೂ ಅಲ್ಲ, ಅದಕ್ಕೆ ಮರ್ಯಾದೆನೂ ಸಿಗೋದಿಲ್ಲ. ಸೊ ಏನಪ್ಪ ಅಂತಂದ್ರೆ ಇಷ್ಟು ದಿನ ಕ್ಲೋಸ್ ಆಗಿದ್ದ, ಇಷ್ಟು ಕೆಲಸ ಆತು ಇವತ್ತು, ಸೊ ಬಿಟ್ಟು ಹೋದ ನೋಡು. ಸೊ ಇನ್ನೊಬ್ಬಗೆ ಹೆಂಗೆ ಫೀಲ್ ಆಗುತ್ತೆ ಹೇಳ. ಸೊ ಅದು ಮನುಷ್ಯತ್ವನೇ ಅಲ್ಲ. ಸೊ ಮೊದಲು ರೆಸ್ಪೆಕ್ಟ್ ಕೊಡೋದು ಕಲ್ಕೊಳ್ರಿ, ಏನು ಅದೊಂದು ಇರ್ಬೇಕು. ಸೊ ಯಾವ ಅವಶ್ಯಕತೆ ಇದ್ದಾಗ ಮಾತ್ರ ಯಾಕೆ ಬಳಸ್ಕೊತೀರಿ. ಸೊ ಅವಶ್ಯಕತೆ ಇಲ್ಲಾಗ ಕ್ಲೋಸ್ ಆಗಿರಲ್ಲ. ಸೊ ಅವಶ್ಯಕತೆ ಮುಗಿದ ಮೇಲೆ ದೂರ ತಳ್ಳೋದು, ಅವು ಯಾರಪ್ಪ ನಮಗೆ ಗೊತ್ತೇ ಇಲ್ಲ ನೋಡೋ ಅನ್ನೋಂಗಿರೋದು ಇನ್ನೊಬ್ಬರ ಮುಂದೆ. ಹಂಗೆ ಇರಬಾರ್ದು ಗೈಸ್, ಅದು ಉಪಯೋಗ ಆಗಂಗಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಹಂಗೆ ಆಗಬೇಡಿ. ಸೊ ಯಾರೂ ಹಂಗೆ ಮಾಡಬೇಡಿ. ಇಟ್ಸ್ ಗುಡ್. ಇದೊಂದು ಅರ್ಥ ಮಾಡ್ಕೊಂಬಿಡಿ. ಓಕೆನಾ? ಅವಶ್ಯಕತೆ ಇದ್ದಾಗ ಇರೋದು, ಅವಶ್ಯಕತೆ ಇಲ್ಲಾಗ ನೀ ಯಾರಪ್ಪ ಅನ್ನೋದು, ಇದನ್ನು ಮಾಡಬೇಡ್ರಿ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇವಾಗ ನಿಂದು ನೀ ಲಾಭ ನೋಡ್ಕೊಂಡು ಸೊ ಅವನ ಕಡೆ ಇವತ್ತು ಕೆಲಸ ಐತಿ, ಕೆಲಸ ಮುಗಿಸ್ಕೊಂಡು ನಿಂದು ನೀ ಲಾಭ ತಕ್ಕೊಂಡು ಸೊ ನೀ ದೂರ ಆಗಿಬಿಟ್ಟೆ ಅಂತಂದ್ರೆ ಇಂಥವ್ರು ಇದಾರ ಅನಿಸ್ತೈತೆ ಅವಂಗೆ, ಒಬ್ಬ ಸೈಡ್ ಇರೋಂಗೆ. ಸೊ ನೀ ಯಾರು ಕೂಡ ಕ್ಲೋಸ್ ಇರ್ತೀಯಲ್ಲ, ಅವಶ್ಯಕತೆ ಇದ್ದಾಗ ಅವ್ನಿಗೆ ಹೆಂಗೆ ಅನಿಸ್ಬೇಡ, ಹೌದಲ್ಲ ಗೈಸ್? ಸೊ ಇಂಥ ಜನಗಳು ಭಾಳ ಮಂದಿ ಆಗ್ಯಾರ ಈಗ. ಸೊ ಅವಶ್ಯಕತೆ ಇದ್ದಾಗ ಹೌದಪ್ಪ ನೀ ಹಂಗಪ್ಪ ಹಿಂಗಪ್ಪ ಅಂತೇಳಿ ಅವ್ರನ್ನ ರಂಸೋದು. ಸೊ ಕೆಲಸ ಮುಗಿದ್ಮೇಲೆ, ಕೆಲಸ ಮಾಡ್ಸ್ಕೊಂಡಾದ್ಮೇಲೆ, ಕೆಲಸ ಮುಗಿದ್ಮೇಲೆ ನೀ ಯಾವಲೇ ಹೋಗಲ್ಲೇ ಅನ್ನೋದು ಇರಬಾರ್ದು. ಅದು ಅಲ್ಲ ಸರ್, ಪದ್ಧತಿ ಅಲ್ಲ. ಓಕೆನಾ? ತಿಳ್ಕೊಂಬಿಡಿ. ಗೈಸ್ ನಾ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಜಾಸ್ತಿ ಹೇಳಿದ್ರಾಗ ಉಪಯೋಗನೇ ಇಲ್ಲ. ಸೊ ನೀ ಒಬ್ಬ ಮನುಷ್ಯಾಗ ರೆಸ್ಪೆಕ್ಟ್ ಕೊಡೋ ಕಲ್ಕೋ. ಸೊ ಈ ಟಾಪಿಕ್ನ ಯಾಕೆ ಹೇಳತ್ತೀನಪ್ಪ ಅಂತಂದ್ರೆ ಸೊ ಒಂದು ಮನುಷ್ಯಾಗ ರೆಸ್ಪೆಕ್ಟ್ ಕೊಡಬೇಕು. ಸೊ ಅವಶ್ಯಕತೆ ಇದ್ದಾಗ ಅಷ್ಟೇ ಬಳಸ್ಕೋಬಾರ್ದು, ಅದು ಇರಲೇಬಾರ್ದು. ಬಳಸ್ಕೋದಂತ ಪದ ಇರಬಾರ್ದು ಅದ್ರಾಗ. ಸೊ ಅವಶ್ಯಕತೆ ಇದ್ದಾಗಷ್ಟೇ ಯೂಸ್ ಮಾಡ್ಕೋದು ಇರ್ತೈತಲ್ಲ, ಅದು ಇರಬಾರ್ದು ಮನುಷ್ಯಾಗ ಮೇನ್. ಸೊ ಅದು ಬೇಡ್ರಿ. ಸೊ ಅದು ಬಿಟ್ಟು ಅಂಥವ್ರು ಯಾರು ಬ್ಲಾಗ್ ನೋಡ್ತಿದ್ರೆ ಸೊ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದು ಉಪಯೋಗ ಆಗಂಗಿಲ್ಲ. ಸೊ ಅದಕ್ಕೆ ಮರ್ಯಾದೆನೂ ಇರೋದು.
ಸೊ ಅದಕ್ಕೆ ಭಾಳ ಹೆಚ್ಚು ದಿನ ಲಾಭ ಪಡ್ಕೊಂಡ್ರು ಅದಕ್ಕೇನು ಲಾಭ ಇಲ್ಲ. ಸೊ ವೇಸ್ಟ್ ಆಗುತ್ತೆ. ಓಕೆನಾ. ಸಿ ಇವಾಗ ನೋಡ್ರಿ, ಬಟ್ ನೀನು ಯಾರಿಗಾದರೂ ಸ್ವಲ್ಪ ಹಂಗೆ ಮಾಡಬಾರ್ದು. ಯಾರಿಗಾದರೂ ಅದು ತಪ್ಪುತನ ಅನಿಸ್ತದೆ. ನನ್ನ ಪ್ರಕಾರ ತಪ್ಪುತನನೇ ಅದು. ಸೊ ನೀ ಹಂಗೆ ಮಾಡ್ತಿ ಕರೆ. ಸೊ ನಿನ್ನ ಲಾಭ ನೀ ತಕ್ಕೊಂಡು ಅವಶ್ಯಕತೆ ಇದ್ದಾಗ ಯೂಸ್ ಮಾಡ್ಕೊಂಡು ಅವ್ರನ್ನ ಅವಶ್ಯಕತೆ ಮುಗಿದ ಮೇಲೆ ಮರ್ತು ಬಿಡೋದು ಅವ್ರನ್ನ. ನೀ ಯಾರಪ್ಪ ಅನ್ನೋಂಗೆ ಅವ್ರ ಮುಂದೆ ಅಡ್ಡಾಡೋದು. ಸೊ ನೀ ಯಾರಪ್ಪ ಅನ್ನೋಂಗೆ ಗೊತ್ತಿಲ್ಲಂಗೆ ಸೊ ಅವ್ರ ಮುಂದೆ ಇರೋದು ಹಂಗೆ. ಓಕೆನಾ. ಹಂಗೆ ಇರಬಾರ್ದು. ಬಟ್ ಹಂಗೆ ಇರಬಾರ್ದು ಗೈಸ್. ಅದು ಉಪಯೋಗ ಅಲ್ಲ. ನಿನ್ನ ಲಾಭ ನೀನು ನೋಡ್ಕೊಂಡು ಹಂಗೆ ಮಾಡೋದು ಉಪಯೋಗ ಅಲ್ಲ. ಓಕೆನಾ. ಮನುಷ್ಯನಿಗೆ ಮೊದಲ ರೆಸ್ಪೆಕ್ಟ್ ಕೊಡೋದು ಭಾಳ ಮುಖ್ಯ. ಸೊ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಒಬ್ಬ ಮನುಷ್ಯಾಗ ಇರುತ್ತೆ. ಸೊ ಓಕೆನಾ. ಅದನ್ನು ಮೊದಲು ಕೊಡೋದು ಕಲ್ಕೋರಿ. ಸೊ ಕೊಟ್ಟು ಇಸ್ಕೋದು ಕಲ್ಕೋರಿ. ಓಕೆನಾ. ಹಂಗೂ ಇರ್ಬೇಕು ಹಿಂಗೂ ಇರ್ಬೇಕು. ಓಕೆನಾ. ಅಂದರೆ ಸೊ ಇದ್ರಾಗ ಹೇಳತ್ತೀನಿ, ಅದಕ್ಕೆ ನೀನು ಮೊದಲು ಸೊ ಹಂಗೆ ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ ಈಗ ಅವಶ್ಯಕತೆ ಇರ್ತೈತೆ ಅಂದಮೇಲೆ ಸೊ ಬಳಸ್ಕೊಂತಿ, ಬೇಡ ಅನ್ನಂಗಿಲ್ಲ. ಸೊ ಯೂಸ್ ಮಾಡ್ಕೊ. ಸೊ ಒಬ್ಬನಿಂದ ಒಬ್ರಿಗೆ ಸೊ ಒಬ್ರಿಗೊಬ್ರು ಆಗ್ತಾರೆ. ಯಾರಪ್ಪ ಚಲೋ ಇದ್ದಾರೆ ಆಗ್ತಾರೆ, ಇಲ್ಲಾಂದ್ರೆ ಆಗಂಗಿಲ್ಲ. ಸೊ ನೀ ಆಗ್ತಾರೆ ಅಂದ್ಕಾರ ಅವ್ನು ಯೂಸ್ ಮಾಡಿಕೊಂಡು ನೀ ಯಾರಪ್ಪ ಆಮೇಲೆ ಅವ್ನು ಮರ್ತು ಬಿಡೋದು. ನೀ ಯಾರಪ್ಪ ಅನ್ನೋಂಗೆ ಇದ್ಬಿಡೋದು. ಸೊ ಅದು ಚೀಪ್ತನ ಅಂತಾರೆ ಅದಕ್ಕೆ. ಏನು ಚೀಪು ಚಿಲ್ಲರ್ ಅಂತಾರೆ ಅದಕ್ಕೆ. ಕುಲಾನ ಮಾತಾಡ್ತೀನಿ. ಸೊ ಚೀಪು ಚಿಲ್ಲರ್ ಅಂತಾರೆ ಅದಕ್ಕೆ. ಈಗ ನೀವು ಒಂದು ಏನಪ್ಪ ಅಂತಂದ್ರೆ, ಈಗ ಅವಶ್ಯಕತೆ ಇದ್ದಾಗ ಬಳಸ್ಕೋಬಾರ್ದು. ಮೊದಲೇ ಮಾತು ಸೊ ಅವ್ರು ಕೂಡ ಇರಬಾರ್ದು. ಮನೆ ಮಾತು ಸೊ ಅವ್ರು ಕೂಡ ಇದ್ಮೇಲೆ ಸೊ ಕ್ಲೋಸ್ ಆಗಿ ಇದ್ರೆ ಇರಬೇಕು. ಸೊ ಇಲ್ಲಾಂದ್ರೆ ಸೈಡ್ ಬಿಡ್ಬೇಕು ಅಷ್ಟೇ. ಸಿಂಪಲ್. ನೀವು ಕ್ಲೋಸ್ ಆಗಿರೋಂಗೆ ಇದ್ದು ಅಂತ ನಾಟಕ ಮಾಡಿ ಸೊ ಸೀದಾ ಅವ್ರನ್ನ ಅವಶ್ಯಕತೆ ಇದ್ದಾಗ ಅವ್ರ ಕಡೆ ಏನು ಕೆಲಸ ಇತ್ತಪ್ಪ ಅಲ್ಲಿ ಮಟ್ಟ ಕ್ಲೋಸ್ ಆಗಿದ್ದು ತಳಕ ಬಳಕ ಮಾಡಿ ಸೊ ನೀನು ಏನಪ್ಪ ಅವ್ರ ಕಡೆ ಕೆಲಸ ಆದ್ಮೇಲೆ ಅವ್ರನ್ನ ಮಾಡ್ತು ಬಿಡೋದು. ನೀ ಯಾವಲೆ ಅಲ್ಲೇ ಅಂದ್ಬಿಡೋದು. ಹಂಗೆ ಮಾಡಬಾರ್ದು. ಅದು ತಪ್ಪು. ಸೊ ಅದು ಅರ್ಥ ಆಗಾರಿಗೆ ಆಗುತ್ತೆ. ಸೊ ಅರ್ಥ ಆಗ್ಲಾರಿಗೆ ಅರ್ಥ ಆಗೋದೇ ಇಲ್ಲ. ಸೊ ರಿಯಾಲಿಟಿ ತಿಳ್ಕೊಂಡು ನೋಡಿದ್ರಾಗ ಭಾಳ ಐತಿ. ಸೊ ತಿಳ್ಕೊಂಡು ನೋಡ್ಲಿಲ್ಲಪ್ಪ ಅಂತಂದ್ರೆ ನನಗೆಲ್ಲಾನು ಅರ್ಥ ಆಗೈತೆ ಅಂತ ತಿಳ್ಕೊಲೇನ ಅಂದ್ರೆ ಏನು ಉಪಯೋಗ ಆಗಲ್ಲ. ಸೊ ತಿಳ್ಕೊಂಡು ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿನಂದ್ರೆ ಸೊ ತಿಳ್ಕೊಂಡು ನೋಡ್ರಿ ಅಂದ್ರೆ ಅರ್ಥ ಆಗುತ್ತೆ. ಓಕೆನಾ. ಸೊ ಗೈಸ್ ಅಷ್ಟು ಹೇಳ್ತಾ ಬ್ಲಾಗ್ ಮುಗಿಸೋಣ. ಬ್ಲಾಗ್ ಮುಗಿಸಿ ಬಿಡೋಣ ಗೈಸ್. ಸೊ ಜಾಸ್ತಿ ಹೇಳಿದ್ರಾಗ ಏನು ಉಪಯೋಗ ಇಲ್ಲ. ಸೊ ಅದಕ್ಕೆ ಅರ್ಥ ಮಾಡಿಕೊಡ್ರಿ. ಸೊ ಅರ್ಥ ಮಾಡ್ಕೊಂಡಿದ್ರ ಅನಿಸುತ್ತೆ. ಸೊ ನಾ ಹೇಳಿದ್ದೀನಿ. ಸೊ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಯಾವಾಗಾದರೂ ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ಗೈಸ್. ಸೊ ಸೀದಾ ನೀವು ಅದನ್ನು ಒಂದು ಚಟ್ ಅಂತ ಅದ್ರಾಗಿರುತ್ತೆ. ಸೊ ತಿಳ್ಕೊಂಡು ನೋಡಿದ್ರಾಗ ಮಜಾ ಇದೆ. ಅಂದ್ರೇನ ಸೊ ತಿಳ್ಕೊಂಡು ನೋಡಿದ್ರೆ ಅರ್ಥ ಆಗುತ್ತೆ ಪಟ್ಟನೆ. ಸೊ ರಿಯಾಲಿಟಿ ಗೊತ್ತಿದ್ದವ್ರಿಗೆ ಮಾತ್ರ ಪಟ್ನ ಅರ್ಥ ಆಗುತ್ತೆ. ಸೊ ಗೊತ್ತಿಲ್ಲವ್ರಿಗೆ ಮಾತ್ರ ಸ್ವಲ್ಪ ವೇಟ್ ಆಗುತ್ತೆ. ಸೊ ಅದಕ್ಕೆ ನೀವು ತಿಳ್ಕೊಂಡು ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಹೇಳ್ತಾ ಬ್ಲಾಗ್ ಮುಗಿಸ್ತೀನಿ. ಸೊ ಗೈಸ್ ಅಷ್ಟು ಹೇಳ್ತಾ ಬ್ಲಾಗ್ ಮುಗಿಸೋಣ. ಬ್ಲಾಗ್ ಮುಗ್ಸೋಕ್ಕಿಂತ ಮುಂಚೆ ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬ್ಲಾಗ್ ಮುಗಿಸ್ತೀನಿ. ಸೊ ಈ ಬ್ಲಾಗಲ್ಲಿ ನಿಮ್ಗೆ ಏನು ಅರ್ಥ ಆಯ್ತು ಏನಿಲ್ಲ, ಸೊ ಸರಿಯಾಗಿದೆಯಾ ನಾ ಹೇಳಿದ್ದು ತಪ್ಪಿದೆಯಾ, ಸೊ ಅದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ನಿಮಗೋಸ್ಕರ. ಸೊ ತಿಳಿಸಿ ಗೈಸ್. ಓಕೆನಾ. ಪೀಸಾಗಿ ಮಾತಾಡ್ತೀನಿ, ಪೀಸಾಗಿ ಹೇಳ್ತೀನಿ. ಸೊ ಪೀಸಾಗಿ ಮುಗ್ಸೋಣ ಗೈಸ್. ಬ್ಲಾಗ್ ಮುಗ್ಸೋಣ ಬನ್ನಿ ಗೈಸ್. ಸೊ ಅಷ್ಟು ಹೇಳ್ತಾ ಈಗ ಬ್ಲಾಗ್ ಮುಗ್ಸೋಣ ಗೈಸ್. ಸೊ ಇದೇ ಥರ ಹೊಸ ವಿಷಯಗಳನ್ನ ತರ್ತಾ ಇರ್ತೀನಿ. ಹೊಸ ವಿಷಯ ತಿಳ್ಕೊತಾ ಇರಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ ಮುಗಿಸ್ತೀನಿ. ಸೊ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಬರುವ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು ಗೈಸ್.